ಆಮ್ಲೆಟ್ ಸುರೇಶ್. ಡಬಲ್ 60 ಇದನ್ನು ಪರಿಚಯಿಸಿದ್ದೆ ಹಂಗ ಎಲ್ರಿಗೂ ಗೊತ್ತಿರೋ ಹಾಗೆ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್. ಆದರೆ ದಾವಣಗೆರೆಗೆ ಫಸ್ಟ್ ಬ್ರೆಡ್ ಆಮ್ಲೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ, ಆ ಒಂದು ಈಟ್ರಿನ ನಿಮಗೆ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಗುಂಡಿ ಸರ್ಕಲ್ ಹತ್ರ ಇರೋ ಈ ಒಂದು ಫುಡ್ ಕಾರ್ಟ್ ಸ್ಟಾರ್ಟ್ ಮಾಡಿದ್ದು ಸುರೇಶ್ ಅವರು. ಎಲ್ಲರೂ ಇವರನ್ನ ಆಮ್ಲೆಟ್ ಸುರೇಶ್ ಅಂತಾನೆ ಕರೀತಾರೆ. ದಾವಣಗೆರೆಗೆ ಫಸ್ಟ್ ಬ್ರೆಡ್ ಆಮ್ಲೆಟ್ನ 40 ವರ್ಷಗಳ ಹಿಂದೆ ಇಂಟ್ರೊಡ್ಯೂಸ್ ಮಾಡಿದ್ದು ಇವರೇ. ಸ್ಟಾರ್ಟಿಂಗ್ ಡೇಸಲ್ಲಿ ದಿನಕ್ಕೆ 5 ಪೌಂಡ್ ಬ್ರೆಡ್ ಖಾಲಿ ಮಾಡ್ತಿದ್ರು. ಈಗ ದಿನಕ್ಕೆ ಸುಮಾರು 150 ಪೌಂಡ್ ಬ್ರೆಡ್ ಖಾಲಿ ಮಾಡ್ತಿದ್ದಾರೆ. ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾತ್ರ ಅಲ್ಲ, ಬ್ರೆಡ್ ಸ್ಯಾಂಡ್ವಿಚ್, ಎಗ್ ರೈಸ್ ಜೊತೆಗೆ ವೆರೈಟಿ ಎಗ್ ಡಿಶಸ್ ಕೂಡ ಇಲ್ಲಿ ಸಿಗುತ್ತೆ. ಕ್ರೌಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೇಟಿಂಗ್ ಟೈಮ್ ಕೂಡ ಇರುತ್ತೆ. ಸುರೇಶ್ ಅವರು ಹೇಳೋ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ 1 ತವಾ ಯೂಸ್ ಮಾಡ್ತಾ ಇದ್ರು, ಈಗ 5 ತವಾ ಯೂಸ್ ಮಾಡ್ತಾ ಇದ್ದಾರೆ. ಈ ಫುಡ್ ಕಾರ್ಟ್ ಸ್ಟೂಡೆಂಟ್ಸ್ಗೆ ಫೇವರೇಟ್ ಸ್ಪಾಟ್ ಆಗಿದೆ. ಇಲ್ಲಿ ಎಗ್ ಡಿಶಸ್ ನ ಟ್ರೈ ಮಾಡಿರೋ ತುಂಬಾ ಸ್ಟೂಡೆಂಟ್ಸ್ ಈಗ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗಿ ಔಟ್ ಆಫ್ ಕಂಟ್ರಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ದಾವಣಗೆರೆಗೆ ಯಾವಾಗೇ ಬಂದರೂ ಕೂಡ ತಪ್ಪದೆ ಈ ಫುಡ್ ಕಾರ್ಟ್ ನ ವಿಸಿಟ್ ಮಾಡ್ತಾರಂತೆ. ಇಲ್ಲಿ ಮಾಡೋ ಬ್ರೆಡ್ ಆಮ್ಲೆಟ್ ಮತ್ತೆ ವೆರೈಟಿ ಎಗ್ ಡಿಶಸ್ ನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡಿದಿರೋ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ, ಬನ್ನಿ. ಬೆಂಗಳೂರಿಗೆ ಮಾಡ್ರಿ ಅಂತಂದ್ರೆ ನಮ್ಮ ಕಸ್ಟಮರ್ ಮಾಡಿದ್ರು, ದೊಡ್ಡ ದೊಡ್ಡ ಆಫೀಸರ್ ಆಗ್ಯಾರ, ದೊಡ್ಡ ದೊಡ್ಡ ಡಾಕ್ಟರ್ ಆಗ್ಯಾರ. ಇದನ್ನು ಪರಿಚಯಿಸಿದ್ದೆ ನಾನು. ಬ್ರೆಡ್ ಆಮ್ಲೆಟ್ 40 ವರ್ಷ ಆಯ್ತು. 40 ವರ್ಷದಿಂದ ಇದು ಸ್ಟಾರ್ಟ್ ಮಾಡಿದ್ದೆ. ಇದು ಪರಿಚಯಿಸಿದ್ದೆ ನಾನು. ಪರಿಚಯಿಸಿದ್ದೆ ನಾನು. ಇದು ಎಲ್ಲೂ ಇರಲ್ಲ ದಾವಣಗೆರೆ ಬ್ರೆಡ್ ಆಮ್ಲೆಟ್ ಅಂತ. ಅದೇ ಆಮ್ಲೆಟ್ ಸುರೇಶ್ ಅಂತಂದ್ರೆ ಯಾರು ಕೇಳಿ ಆಮ್ಲೆಟ್ ಸುರೇಶ್ ಅಂತ. ಆಮ್ಲೆಟ್ ಸುರೇಶ್ ಅಂದ್ರೆ ಅಷ್ಟು ಫೇಮಸ್. ಎಷ್ಟು ಹೇಳಿದ್ರಿ ಬ್ರೆಡ್ ಆಮ್ಲೆಟ್ ನೀವು? ಹಾಂ, ಹಾಂ ತೋರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಅಂತ ಹೇಳಿ. ಸುರೇಶ್ ಅಂದ್ರೆ ಹೇಳಿದ್ರೆ ಗೊತ್ತಾಗಲ್ಲ. ಓಕೆ. ಆಮ್ಲೆಟ್ ಸುರೇಶ್ ಅಂತಂದ್ರೆ ಯಾರು ಹೇಳ್ತಾರೆ. ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ? 40 ವರ್ಷ ಆಯ್ತು ಸರ್. 40 ವರ್ಷದಿಂದ ಇದೇ ಜಾಗನ? ವರ್ಷದಿಂದ ಇಲ್ಲ, ಫಸ್ಟ್ ಸಿಗಿ ಹಾಸ್ಪಿಟ್ಲ್ ಎದುರುಗಡೆ. ಓಕೆ. ವಿಶ್ವೇಶ್ವರ ಪಾರ್ಕ್ ಮಕ್ಕಳಾಗಿತ್ತು. ಓಕೆ. ಸಿಗಿ ಹಾಸ್ಪಿಟ್ಲ್ ಎದುರುಗಡೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ ನಾನು. ಬ್ರೆಡ್ ಆಮ್ಲೆಟ್ ಅಂತ ಫಸ್ಟ್ ಆಮ್ಲೆಟ್ ಮಾಡಿದೆ. ಅವಾಗ ಬರೀ ₹1 ಆಮ್ಲೆಟ್. ₹1 ಆಮ್ಲೆಟ್? ₹1 ಆಮ್ಲೆಟ್. ₹1 ಆಮ್ಲೆಟ್ 75 ಪೈಸೆ ಬೇಯಿಸಿದ್ ಮಾತ್ರ. ಬ್ರೆಡ್ ಆಮ್ಲೆಟ್ ಅಲ್ಲಿ ಅವಾಗ ಇದ್ದಿದ್ದಿಲ್ಲ. ನೋಡೋಣ ಅಂತೇಳಿ ನಾನೇ ಇದನ್ನ ಬ್ರೆಡ್ ಆಮ್ಲೆಟ್ ಅಂತೇಳಿ ಈ ತರ ನೋಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಬ್ರೆಡ್ ಆಮ್ಲೆಟ್ ಅಂತೇಳಿ. ಬ್ರೆಡ್ ಆಮ್ಲೆಟ್ ಅದ್ರ ಸುಮ್ಮನೆ ಮೇಲೆ ಬಿಸಿ ಮಾಡ್ಕೊಡೋರು ಕೆಲವು ಬೇರೆ ಕಡೆ ಎಲ್ಲ. ನಾನು ಆಮ್ಲೆಟ್ ಹಾಕಿ ಅದ್ರ ಮೇಲೆ ಬ್ರೆಡ್ ಹಾಕಿ ಅದ್ರ ಮೇಲೆ ನೀರುಳ್ಳಿ, ಟೊಮೊಟೊ ಇವೆಲ್ಲ ಹಾಕಿ, ಲಿಂಬು ಹಾಕಿ, ಮಸಾಲ, ಖಾರ ಎಲ್ಲ ಹಾಕಿ ಅಲ್ಲಿ ಬರ್ತಾ ಫಸ್ಟ್ 5 ಪೌಂಡು, 10 ಪೌಂಡು, 50 ಪೌಂಡು, 100 ಪೌಂಡು, 150 ಪೌಂಡ್ ತನಕ ಹೋಗ್ಬಿಡ್ತು.
ಎಗ್ ರೈಸ್ ಪಕ್ಕಕ್ಕೆ ತಗೊಳ್ರಿ. ಯೂಟ್ಯೂಬ್ ಬ್ರೆಡ್ ಖಾಲಿ ಆಗ್ತಿತ್ತು. ಟೋಕನ್ ತಗೊಂಡು ನಿಂತ್ಕೋಬೇಕು ನನ್ನ ಹತ್ರ. ಅವಾಗ ಆಮ್ಲೆಟ್ ತಿನ್ಬಿಡ್ತಾರೆ. ಅವಾಗ ಟೋಕನ್ ತಗೊಂಡು ನಿಂತ್ಕೋಬೇಕು ನನ್ನ ಹತ್ರ ಆಮ್ಲೆಟ್ ತಿನ್ಬೇಕು ಅಂದು. ಅಷ್ಟು ಫೇಮಸ್ ಆಗ್ಬಿಟ್ಟು ಬ್ರೆಡ್ ಆಮ್ಲೆಟ್ ಅಂತೇಳಿ. ಅದರಲ್ಲಿ ಸುರೇಶ್ ಬ್ರೆಡ್ ಆಮ್ಲೆಟ್ ಅಂತಂದ್ರೆ ಎಲ್ಲೆಲ್ಲಿಂದ ಎಲ್ಲ ಇಲ್ಲಿ ಎಲ್ಲ ಓದ್ಬೇಕಾರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು ಅವರೆಲ್ಲ ತಿಂದು ಹೋಗಿ ಬೇರೆ ಬೇರೆ ದೇಶದಾಗ ಇದಾರೆ, ಬೇರೆ ಬೆಂಗಳೂರಾಗ ಇದಾರೆ, ಎಲ್ಲ ಕಡೆನೂ ಇದಾರೆ ಡಾಕ್ಟರ್. ನಮ್ಮ ಹತ್ರ ಓದ್ಬೇಕಾರೆ ಆಮ್ಲೆಟ್ ತಿನ್ನೋರು ಅವಾಗ ಇದೇ ಫುಡ್. ಸಿಜಿ ಹಾಸ್ಪಿಟ್ಲ್ ಎದುರಿಗೆ ಇತ್ತ ಯಾರು ಬರ್ತಾರೆ ಬೆಂಗಳೂರಿಂದ, ಆಮೇಲೆ ಅಮೇರಿಕಾದಾಗ ಅಲ್ಲಿ ಇಲ್ಲೆಲ್ಲ ಹೊರದೇಶಗಳಿದ್ದಾರೆ ಸರ್. ಒಂದ್ ತಕ್ಷಣ ದಾವಣಗೆರೆ ಅಂತ ತಕ್ಷಣ ಫಸ್ಟ್ ನಮ್ಮನ್ನ ನೆನೆಸ್ತಾರೆ ಬ್ರೆಡ್ ಆಮ್ಲೆಟ್ ಅಂತೇಳಿ. ಬಂದು ಬ್ರೆಡ್ ಆಮ್ಲೆಟ್ ತಿಂದು ನನ್ನ ಪ್ರೀತಿಯಿಂದ ನಾನು ತಪ್ಕೊಂಡು ಮಾತಾಡ್ಸಿ ಬರ್ಲಾ ಸುರೇಶ್ ಅಂತ ಹೇಳಿ ಗೌರವ ಕೊಟ್ಟು ಹೋಗ್ತಾರೆ. ಮತ್ತೆ ಯಾವಾಗ 2 ವರ್ಷ 3 ವರ್ಷ ಬಿಟ್ಟು ಮತ್ತೆ ಬರ್ತಾರೆ. ದಾವಣಗೆರೆ ಬಂದಾಗೆಲ್ಲ ನನ್ನ ಹತ್ರ ಬ್ರೆಡ್ ಆಮ್ಲೆಟ್ ತಿಂದ್ರೆ ಸಮಾಧಾನ ಅವರಿಗೆ. ಇಲ್ಲಾಂದ್ರೆ ದಾವಣಗೆರೆಗೆ ಹೋದ ಅನ್ಸಲ್ಲ ಅವರಿಗೆ. ಇದ್ಯಾಕೆ ಸರ್ 5-5 ಹಂಚೆಲ್ಲ ಇಟ್ಕೊಂಡಿದ್ದೀರಾ? ಇದು ಗಿರಾಕಿ ಜಾಸ್ತಿ ಆಗ್ಬಿಡುತ್ತೆ. 1 2 ಸ್ಟಾರ್ಟಿಂಗ್ 1 40 ವರ್ಷದಿಂದ 1 2 3 4 5 ಹಿಂಗೆ ಕ್ರಮೇಣ ಜಾಸ್ತಿ ಹಾಕೊಂತ ಹೋಗಿ ಕಂಟ್ರೋಲ್ ಮಾಡ್ಬೇಕು ಸರ್. ಹೌದು ಕಾಯ್ತಾರೆ. 70 ಒಂದು ಫುಲ್ ಫ್ರೈ ಒಂದು ಹಾಫ್ ಫ್ರೈ. ಎಷ್ಟು ಐಟಮ್ ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಬ್ರೆಡ್ ಆಮ್ಲೆಟ್ ಮೇನ್. ಬ್ರೆಡ್ ಆಮ್ಲೆಟು, ಆಮ್ಲೆಟು, ಎಗ್ ಮಸಾಲ, ಎಗ್ ಬುಜ್ಜು, ಎಗ್ ಸ್ಯಾಂಡ್ವಿಚ್. ಎಗ್ ಸ್ಯಾಂಡ್ವಿಚು ಸಿಗುತ್ತಾ? ಎಗ್ ಸ್ಯಾಂಡ್ವಿಚ್. ಓಕೆ, ಎಗ್ ಸ್ಯಾಂಡ್ವಿಚ್ ಮಾಡ್ತೀವಿ. ಬ್ರೆಡ್ ಆಮ್ಲೆಟ್ ಜಾಸ್ತಿ. ಐಯಾಕ್ಸ್ ಅಂದ್ರೆ ಬ್ರೆಡ್ ಆಮ್ಲೆಟ್ ನಮ್ದು. ಓಕೆ, ಬರೀ ಆಮ್ಲೆಟ್ ಕಡಿಮೆ ಹೋಗೋದು ನಮ್ಮ ಹತ್ರ. ಬ್ರೆಡ್ ಆಮ್ಲೆಟ್ ಜಾಸ್ತಿ. ಓಕೆ, ಟೈಮಿಂಗ್ಸ್ ಏನಿದೆ ಸರ್? ಸಾಯಂಕಾಲ 5ರಿಂದ 10ವರೆ ಸರ್. 10ವರೆವರೆಗೂ. ರಜಾ ಸಾಯಂಕಾಲ 5ರಿಂದ 10ವರೆ. ರಜಾ ಏನಾದರೂ ಮಾಡ್ತೀರಾ? ರಜಾ ಯಾವಾಗ ಹಬ್ಬ ಗಿಬ್ಬ ಅಂದರೆ ರಜಾ ಮಾಡ್ತೀವಿ ಸರ್. ಇಲ್ಲ ಅಂದ್ರೆ ಏನಿಲ್ಲ. ಓಕೆ, ಸೊ ಇದ್ರ ಜೊತೆಗೆ ಎಗ್ ರೈಸ್ ಕೂಡ ಸಿಗುತ್ತೆ? ಎಗ್ ಫ್ರೈಡ್ ರೈಸು ಸಿಗುತ್ತೆ. ಓಕೆ, ಅದು ನಮ್ದು. ಫಸ್ಟೆಲ್ಲ ಎಗ್ ರೈಸ್ ಇದ್ದಿದ್ದಿಲ್ಲ. ಈಗ ಇತ್ತಿತ್ತಲಾಗೆ ಒಂದು 10 ವರ್ಷದಿಂದ ಎಗ್ ರೈಸ್ ಬಂದೈತೆ. ಮುಂಚೆಲ್ಲ ಎಗ್ ಫ್ರೈಡ್ ರೈಸ್ ಇದ್ದಿದ್ದಿಲ್ಲ, ಆಮ್ಲೆಟ್. ನೀವು ಬೇಸಿಕ್ಲಿ ದಾವಣಗೆರೆ ಅವರೇನೆ? ಇಲ್ಲ ಸರ್, ನಮ್ಮದು ಮಂಗಳೂರು, ಇದು ಕಾರ್ಕಳ, ಉಡುಪಿ ಡಿಸ್ಟಿಕ್ ಕಾರ್ಕಳ. ಈ ಜೀವನಕ್ಕೋಸ್ಕರ ದಾವಣಗೆರೆ ಬಂದು ದಾವಣಗೆರೆ ಪರ್ಮನೆಂಟ್ ಆಗ್ಬಿಡ್ತು. ಪರ್ಮನೆಂಟ್ ಆಗೋದು. ಈಗ ನಾನು ದಾವಣಗೆರೆನೇ ದಾವಣಗೆರೆನೇ ನಮ್ಮ ಪರ್ಮನೆಂಟ್ ಈಗ. ಸೊ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಗುಂಡಿ ಸರ್ಕಲ್, ಸಿಜಾ ಆಸ್ಪತ್ರೆ ರಸ್ತೆ, ಗುಂಡಿ ಸರ್ಕಲ್ ಅಂದ್ರೆ ಬಹಳ ಗೊತ್ತಾಗ್ಬಿಡೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಡ್ರೆಸ್ ಹೇಳ್ರಿ. ನೀವು ವಿಡಿಯೋ ಮಾಡೋದ್ರಲ್ಲೇ 3 ಮಾಡಿದೆ.
ನಾವಿಲ್ಲಿ ಬ್ರೆಡ್ ಆಮ್ಲೆಟ್ ಮತ್ತು ಎಗ್ ರೈಸ್ನ ಟ್ರೈ ಮಾಡಿದ್ವಿ. ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗೋ ಬ್ರೆಡ್ ಆಮ್ಲೆಟ್ಗೂ ಇವ್ರು ಮಾಡಿಕೊಡೋ ಬ್ರೆಡ್ ಆಮ್ಲೆಟ್ಗೂ ತುಂಬ ವ್ಯತ್ಯಾಸ ಇತ್ತು. ಆದರೆ ಟೇಸ್ಟ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಎಗ್ ರೈಸ್ ಸೂಪರ್ ಆಗಿತ್ತು. ಅಗೈನ್ ಯಾವುದೇ ತರಕಾರಿ ಬಳಸಿ ಎಗ್ ಫ್ರೈಡ್ ರೈಸ್ ಮಾಡೋ ರೀತಿ ಇರಲಿಲ್ಲ. ನಾಟಿ ಸ್ಟೈಲಲ್ಲಿ ಎಗ್ ರೈಸ್ ಸಕ್ಕತ್ತಾಗಿತ್ತು. ನೀವ್ಯಾರಾದ್ರೂ ದಾವಣಗೆರೆ ಕಡೆ ಹೋದರೆ ಗುಂಡಿ ಸರ್ಕಲ್ಗೆ ಹೋಗಿ ಈ ಫುಡ್ ಕಾರ್ಟ್ನ ವಿಸಿಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಆಲ್ರೆಡಿ ಇಲ್ಲಿ ವಿಸಿಟ್ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಇದೇ ಥರ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.